ನನ್ನ ಸೋದರ ಭರತನನ್ನು ನಿಗ್ರಹಿಸುವ ಕ್ರೂರ ಆಲೋಚನೆ ನಿನಗೇಕೆ ಬಂತು? ಕ್ರೂರವಾದ ಕೆಲಸ ಮಾಡಿದವರು ಅವರು. ನನ್ನದು ಕ್ರೂರ ಆಲೋಚನೆ ಅಲ್ಲ ಸಹೋದರ. ಅಪರಾಧ ಮಾಡಿದವರನ್ನು ವಧಿಸುವುದು ಕ್ಷತ್ರಿಯ ಧರ್ಮವೇ ಆಗಿದೆ. ಇಲ್ಲಿ ಅಪರಾಧವನ್ನು ಮಾಡಿರುವವರು ಯಾರು ಲಕ್ಷ್ಮಣ? ಇನ್ಯಾರು? ಭರತ. ನಿನ್ನ ರಾಜ್ಯ ಚ್ಯುತಿಗೆ ಕಾರಣನಾದ ಅವನು ಅಪಕಾರ ಮಾಡಿಲ್ಲವೇ? ಈಗ ನಮ್ಮನ್ನು ಸಂಹರಿಸಲು ಬಂದಿಲ್ಲವೇ? ರಾಜಕುಮಾರರಿಗೆ ನಮನಗಳು. ಬಾ ಮಿತ್ರ, ನಾವು ನಿನ್ನ ನಿರೀಕ್ಷೆಯಲ್ಲೇ ಇದ್ದೆವು. ಈ ಗಂಗಾ ತೀರದಲ್ಲಿ ರಾತ್ರಿ ಸುಖವಾಗಿ ಕಳೆಯಿತಲ್ಲ, ಏನು ತೊಂದರೆ ಆಗಲಿಲ್ಲವಷ್ಟೇ. ಗುಹ, ನಾವು ರಾಮಚಂದ್ರನ ಬಗ್ಗೆ ಚಿಂತಿಸುತ್ತಲೇ ರಾತ್ರಿ ಕಳೆದೆವು. ನಿನ್ನ ಸತ್ಕಾರದಿಂದ ನಾವು ಸಂತುಷ್ಟರಾಗಿದ್ದೇವೆ ಮಿತ್ರ. ಈಗ ನಿನ್ನವರಿಂದ ನಮ್ಮನ್ನು ಗಂಗಾ ನದಿಯನ್ನು ದಾಟಿಸು. ಎಲ್ಲವೂ ಸಿದ್ಧವಾಗಿದೆ ರಾಜಕುಮಾರ. ತಮ್ಮ ಪ್ರಯಾಣಕ್ಕೆ ನಾವುಗಳೇ ಸಿದ್ಧವಾಗಿದೆ. ಬನ್ನಿ 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 ರಾಜಕುಮಾರರೇ. ವಿಚಿತ್ರ. ಏನು ದೇವಿ? ಅದು ನೋಡಿ, ಪ್ರಶಾಂತವಾದ ಈ ವಾತಾವರಣದಲ್ಲಿ ಪ್ರಾಣಿಗಳು ಸಹಜವಾದ ಸಂಚಾರ ಮಾಡುತ್ತಿದ್ದವು. ಈ ದಿನ ಏಕೋ ಬೆದರಿ ದಿಕ್ಕಾಪಾಲಾಗಿ ಓಡುತ್ತಿವೆ. ಪಕ್ಷಿಗಳು ಭಯದಿಂದ ಎತ್ತೆತ್ತಲು ಹಾರಾಡುತ್ತಿವೆ. ನನಗೂ ಇದು ವಿಚಿತ್ರವಾಗಿ ಕಾಣುತ್ತಿದೆ. ಇದಕ್ಕೆ ಏನೋ ಕಾರಣವಿರಲೇಬೇಕು. ಕಾರಣವೇ? ಅಂತ ಕಾರಣವೇನಿರಬಹುದು ಸ್ವಾಮಿ? ಬಹುಶಃ ಯಾರೋ ಅಪರಿಚಿತರು ಗದ್ದಲ ಮಾಡುತ್ತಾ ಅರಣ್ಯ ಪ್ರವೇಶ ಮಾಡಿರಬೇಕು. ಲಕ್ಷ್ಮಣ. ಸಹೋದರ. ಲಕ್ಷ್ಮಣ, ಅಲ್ಲಿ ನೋಡು. ಆನೆಗಳ ಹಿಂಡು ಚಲಿಸುವ ಬೆಟ್ಟಗಳಂತೆ ಓಡುತ್ತಿವೆ. ಹುಲಿ ಸಿಂಹಗಳು, ಕಾಡು ಕೋಣಗಳು, ಜಿಂಕೆಗಳು ಭಯದಿಂದ ತತ್ತರಿಸಿ ಓಡುತ್ತಿವೆ. ಹೌದು ಸಹೋದರ. ಸಹೋದರ, ಈ ಅರಣ್ಯದಲ್ಲಿ ಅಸಹಜವಾದ ಏನೋ ಸಂಭವಿಸಿದೆ. ಯಾರೋ ರಾಜನೋ ರಾಜಪುತ್ರನೋ ಬೇಟೆಗೆಂದು ಬಂದಿರಬಹುದು. ಅಥವಾ ಬೇಟೆಗಾರರೇ ಶ್ವಾನಗಳೊಂದಿಗೆ ಗುಂಪಾಗಿ ಬಂದಿರಬಹುದು. ಅದೇನೆಂದು ತಿಳಿದು ಬಾ ಲಕ್ಷ್ಮಣ. ಆಗಲಿ ಸಹೋದರ. ನಾನು ಎತ್ತರವಾದ ಮರವೊಂದನ್ನೇರಿ ಅರಣ್ಯ ಜೀವಿಗಳ ಶಾಂತಿಗೆ ಭಂಗವಾದ ಕಾರಣವೇನೆಂದು ತಿಳಿದು ಬರುತ್ತೆ. ದೇವಿ, ನೀನು ಧೈರ್ಯಗೆಡಬೇಡ. ಸ್ವಾಮಿ, ರಾಕ್ಷಸರ ಕಾಟವಲ್ಲ ತಾನೆ? ಇರಲಾರದು. ಹಾಗೇನಾದ್ರೂ ಇದ್ದರೆ ನನ್ನ ಬಿಲ್ಲು ಬಾಣಗಳು ಅಸುರ ನಿಗ್ರಹಕ್ಕೆ ಸಿದ್ಧವಾಗಿದೆ ಅಲ್ಲವೇ? ನೀನು ಧೈರ್ಯಗೆಡಬೇಡ. ಈ ಅರಣ್ಯ ಪ್ರದೇಶವು ಅತ್ಯಂತ ಮನೋಹರವಾಗಿದೆ. ಸ್ವರ್ಗ ಸದೃಶವಾದ ಈ ಪ್ರದೇಶ ತಪಸ್ವಿಗಳ ನಿವಾಸಕ್ಕೆ ಪ್ರಶಸ್ತವಾಗಿದೆ. ಸೋದರ ಭರತ, ನಮ್ಮ ಸೈನ್ಯ ಇಲ್ಲೇ ಬಿಡಾರ ಹೂಡುವುದು ಸೂಕ್ತ ಎಂದು ಕಾಣುತ್ತದೆ. ನಮ್ಮ ಸೈನಿಕರು ಎಲ್ಲೆಡೆ ಹುಡುಕಾಟ ನಡೆಸಲಿ. ರಾಮ ಲಕ್ಷ್ಮಣರು ಹತ್ತಿರದಲ್ಲೇ ಕಂಡರೂ ಕಾಣಬಹುದು. ಹೌದು ಭರತ, ನಮ್ಮ ಸೈನಿಕರು ಜನವಸತಿ ಇರುವ ಕಡೆಗಳಲ್ಲೆಲ್ಲ ಹುಡುಕಲಿ. ಗುಹನ ಕಡೆಯ ಬೇಡರು ನಮ್ಮ ಸೈನಿಕರಿಗೆ ನೆರವಾಗಲಿ. ಹಾಗೇ ಆಗಲಿ ರಾಜಕುಮಾರ. ನಮ್ಮ ಯೋಧರಿಗೆ ಸೂಕ್ತ ತಿಳುವಳಿಕೆ ನೀಡಿ ಕಳುಹಿಸುತ್ತೇನೆ.
ಸಹೋದರ ಸಹೋದರ ರಾಮಚಂದ್ರ, ಈ ಕುಟೀರದ ಅಗ್ನಿಯನ್ನು ಆರಿಸಿಬಿಡು. ಅತ್ತಿಗೆ ಕುಟೀರದ ಒಳಗೆ ಹೋಗಲಿ. ನೀನು ದರಸಿಗೆ ಹೆದೆಯರಿಸಿ ಸಿದ್ಧರಾಗು ಬೇಗ. ಲಕ್ಷ್ಮಣ, ಏಕೆ ಏನಾಯ್ತು? ಏಕೆ ಈ ಧಾವಂತ? ಅರಣ್ಯಕ್ಕೆ ಯಾರು ಬಂದಿದ್ದಾರೆ? ನಾವು ಯಾರ ಮೇಲೆ ಯುದ್ಧ ಮಾಡಲು ಸಿದ್ಧರಾಗಬೇಕು? ನೀನು ನಂಬುವುದಿಲ್ಲ ಸಹೋದರ, ಆದರೆ ಇದನ್ನು ನಾನು ನಿರೀಕ್ಷಿಸಿಯೇ ಇದ್ದೆ. ಅಂದರೆ ಅದೇನೆಂದು ವಿವರಿಸಿ ಹೇಳು ಲಕ್ಷ್ಮಣ. ಈ ಅರಣ್ಯಕ್ಕೆ ಯಾರು ಬಂದಿದ್ದಾರೆ? ಭರತ, ಕೈಕೇಯಿಯ ಪುತ್ರ ಭರತ. ಏನು? ನನ್ನ ಪ್ರಿಯ ಸಹೋದರ ಭರತ ಬಂದಿರುವನು? ಹೌದು ಸಹೋದರ, ಆ ಕೈಕೇಯಿಯ ಪುತ್ರ ಭರತ ತನ್ನ ತಾಯಿ ವಂಚನೆಯಿಂದ ಕೊಡಿಸಿಕೊಟ್ಟ ರಾಜ್ಯಾಧಿಕಾರದಿಂದ ತೃಪ್ತನಾಗದೆ ನಿಷ್ಕಂಟಕವಾದ ರಾಜ್ಯವನ್ನು ಶಾಶ್ವತವಾಗಿ ಆಳಬೇಕೆಂಬ ದುರಾಸೆಯಿಂದ ನಮ್ಮಿಬ್ಬರನ್ನು ಸಂಹರಿಸಲು ಇಡೀ ಸೈನ್ಯ ಸಮೇತ ಬಂದಿದ್ದಾನೆ. ಏನು? ನಮ್ಮ ಭರತ ಸೈನ್ಯ ಸಮೇತ ನಮ್ಮನ್ನು ಹುಡುಕಿಕೊಂಡು ಬಂದಿರುವುದು ನಿಜವೇ? ಹೌದು ಅತ್ತಿಗೆ, ಚದುರಂಗ ಬಲ ಸಮೇತನಾಗಿ ಬಂದಿದ್ದಾನೆ. ಆ ಸೈನ್ಯದ ಕೋಲಾಹಲವೇ ಇಡೀ ಅರಣ್ಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದೆ. ಲಕ್ಷ್ಮಣ, ಭರತ ಚತುರಂಗ ಬಲ ಸಹಿತ ಬಂದಿದ್ದಾನೆ ಎಂದು ನಾನು ಒಪ್ಪುತ್ತೇನೆ. ಆದರೆ ಅವನು ನಮ್ಮ ಮೇಲೆ ಯುದ್ಧ ಮಾಡಲು ಬಂದಿದ್ದಾನೆ ಎಂದು ನಾನು ಒಪ್ಪುವುದಿಲ್ಲ. ಯುದ್ಧದ ದುರುದ್ದೇಶವಿಲ್ಲದಿದ್ದರೆ ಸೈನ್ಯ ಸಮೇತ ಏಕೆ ಬರಬೇಕಾಗಿತ್ತು? ಸೈನ್ಯ ಸಹಿತ ಬಂದಿದ್ದಾನೆ ಎಂಬ ಮಾತ್ರಕ್ಕೆ ಅದು ಯುದ್ಧಕ್ಕೆ ಎಂದು ನಾವು ಆತುರದ ನಿರ್ಧಾರ ಮಾಡಬಾರದು ಲಕ್ಷ್ಮಣ. ಇದು ಆತುರದ ನಿರ್ಧಾರವಲ್ಲ ಸಹೋದರ, ವಾಸ್ತವ. ಇದೇ ವಾಸ್ತವ. ಭರತನ ಉದ್ದೇಶ ನಮ್ಮನ್ನು ನಿಗ್ರಹಿಸುವುದೇ ಆಗಿದೆ. ನಾವು ಧನುರ್ಧಾರಿಯಾಗಿ ನಿಂತರೆ ಅವನ ಚತುರಂಗ ಸೈನ್ಯ ಏನು ತಾನೇ ಮಾಡಲು ಸಾಧ್ಯ? ಲಕ್ಷ್ಮಣ, ನನ್ನ ಮಾತುಗಳನ್ನು ಕೇಳು. ಇಲ್ಲ ಸಹೋದರ, ಅಂತ ತಾಯಿಯ ಮಗ ಇನ್ನೆಂಥವನಾಗಲು ಸಾಧ್ಯ? ನಿನ್ನಂಥವನಿಗೂ ಇಂತಹ ಕಷ್ಟ ಸ್ಥಿತಿ ಉಂಟಾಗಲು ಕಾರಣನಾದ ಆ ಭರತನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ನಾನು ಕಾದಿದ್ದೆ. ಅತ್ತಿಗೆಗೆ ಅರಣ್ಯವಾಸದ ಕಷ್ಟಕ್ಕೆ ಗುರಿ ಮಾಡಿದ ಆ ಕೈಕೇಯಿಯ ಮಗನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ತಾನಾಗೆ ಬಂದಿರುವ ನಮ್ಮ ಶತ್ರುವನ್ನು ನಾನು ಖಂಡಿತ ನಿಗ್ರಹಿಸುತ್ತೇನೆ. ಲಕ್ಷ್ಮಣ, ಸಾಕು, ನಿಲ್ಲಿಸು. ಮತ್ತೊಮ್ಮೆ ನನ್ನ ಸೋದರನನ್ನು ನಿಗ್ರಹಿಸುವ ಮಾತುಗಳನ್ನು ಆಡಬೇಡ. ಬನ್ನಿ ಮಹಾಮಂತ್ರಿಗಳೇ, ಏನಾದರೂ ಸುಳಿಯುವುದರೀತೆ? ರಾಜಕುಮಾರ, ತಮ್ಮ ಆದೇಶದಂತೆ ನಮ್ಮ ಯೋಧರು ಈ ಅರಣ್ಯದ ಅಷ್ಟು ದಿಕ್ಕುಗಳನ್ನು ಅನ್ವೇಷಣೆ ಮಾಡಿದ್ದಾರೆ. ಒಂದು ಕಡೆ ಬೆಂಕಿಯ ಹೊಗೆಯನ್ನು ಗುರುತಿಸಿದ್ದಾರೆ. ಅಂದರೆ ಅಲ್ಲಿ ಜನವಸತಿ ಇದರಿಂದ ಆಯಿತು. ಅದು ಋಷಿಗಳ ಆಶ್ರಮವೂ ಇರಬಹುದು. ಬಹುಶಃ ಅದು ತಪಸ್ಸುಗಳಿರೋ ಪ್ರದೇಶವಾಗಿರಬಹುದು. ಅಂದರೆ ರಾಮಲಕ್ಷ್ಮಣರು ಅಲ್ಲಿಯೇ ಇರಬಹುದು. ಅಥವಾ ನಾವು ಅಲ್ಲಿಗೆ ಹೋದರೆ ಅವರಿರುವ ಸ್ಥಳದ ವಿಚಾರ ತಿಳಿಯಬಹುದು. ಹೌದು ಮುನಿವರ್ಯ. ಹಾಗಾದರೆ ನಮ್ಮ ಸೈನ್ಯ, ನಮ್ಮ ಪರಿವಾರ, ಮಾತೆಯರು ಎಲ್ಲ ಇಲ್ಲೇ ಇರಲಿ. ನಾನು, ಶತ್ರುಘ್ನ, ಮಹಾಮಂತ್ರಿ ಸುಮಂತ್ರರು ಮೊದಲು ಹೋಗಿ ವಿಚಾರಿಸಿಕೊಂಡು ಬರ್ತೇವೆ. ಹಾಗೆ ಆಗಲಿ ರಾಜಕುಮಾರ. ಲಕ್ಷ್ಮಣ, ನನ್ನ ಸೋದರ ಭರತನನ್ನು ನಿಗ್ರಹಿಸುವ ಕ್ರೂರ ಆಲೋಚನೆ ನಿನಗೇಕೆ ಬಂತು? ಕ್ರೂರವಾದ ಕೆಲಸ ಮಾಡಿದವರು ಅವರು. ನನ್ನದು ಕ್ರೂರ ಆಲೋಚನೆ ಅಲ್ಲ ಸಹೋದರ. ಅಪರಾಧ ಮಾಡಿದವರನ್ನು ವಧಿಸುವುದು ಕ್ಷತ್ರಿಯ ಧರ್ಮವೇ ಆಗಿದೆ. ಇಲ್ಲಿ ಅಪರಾಧವನ್ನು ಮಾಡಿರುವವರು ಯಾರು ಲಕ್ಷ್ಮಣ? ಇನ್ಯಾರು? ಭರತ. ನಿನ್ನ ರಾಜ್ಯ ಚ್ಯುತಿಗೆ ಕಾರಣನಾದ ಅವನು ಅಪಕಾರ ಮಾಡಿದವೆ.
ಈಗ ನಮ್ಮನ್ನು ಸಂಹರಿಸಲು ಬಂದಿಲ್ಲವೇ? ಸಂಪೂರ್ಣವಾಗಿ ಧರ್ಮವನ್ನು ತ್ಯಜಿಸಿರುವವನು ವಧಾರನಲ್ಲವೇ? ಹೌದು ಸಹೋದರ, ಧರ್ಮ ಪಾಲನೆಯು ನಿನ್ನ ಕರ್ತವ್ಯ. ಅವನನ್ನು ಸಂಹರಿಸಿದ ನಂತರ ಇಡೀ ಭೂಮಂಡಲವನ್ನು ನೀನು ಶಾಸನ ಮಾಡು. ನಾನು ಭೂಮಂಡಲವನ್ನು ಆಳಲು ನನ್ನ ಸೋದರ ವಧೆಯಾಗಬೇಕಲ್ಲವೇ? ಅವನೊಬ್ಬನೇ ಅಲ್ಲ, ಬಂಧು ಬಾಂಧವರ ಸಮೇತವಾಗಿ ಆ ದುಷ್ಟ ಕೈಕೆಯನ್ನು ನಾನು ಸಂಹರಿಸುತ್ತೇನೆ. ಈ ಪೃಥ್ವಿ ಆ ಪಾಪಿಗಳಿಂದ ಮುಕ್ತವಾಗಿ ಹೋಗಲಿ. ನಾನು ಈವರೆಗೆ ಅಡಗಿಸಿರುವ ನನ್ನ ಕ್ರೋಧವನ್ನೆಲ್ಲ ಆ ಭರತ ಮತ್ತು ಅವನ ಸೈನ್ಯದ ಮೇಲೆ ಕಾರಿಬಿಡುತ್ತೇನೆ. ನನ್ನ ಕ್ರೋಧಾಗ್ನಿಯಿಂದ ಭರತ ಮತ್ತು ಅವನ ಸೈನ್ಯವೆಲ್ಲ ಹುಲ್ಲು ಮೆದೆಯಂತೆ ದಗ್ಧವಾಗಿ ಹೋಗಲಿ. ಶತ್ರು ಸೈನಿಕರ ರುಂಡಗಳನ್ನೆಲ್ಲ ನನ್ನ ನಿಶಿತವಾದ ಅಸ್ತ್ರಗಳಿಂದ ಚೆಂಡಾಡಿ ಈ ಕಾನನವನ್ನೆಲ್ಲ ನೆತ್ತರಿನಿಂದ ನೆನೆಸಿ ಬಿಡುತ್ತೇನೆ. ಶಾಂತನಾಗು ಸೌಮಿತ್ರ, ಶಾಂತನಾಗು. ನನ್ನ ಎಲ್ಲ ಮಾತೆಯರಲ್ಲಿ ಮಹಾಶಾಂತ ಮೂರ್ತಿಯಾದ ನನ್ನ ಮಾತೆ ಸುಮಿತ್ರಾ ದೇವಿಯವರ ಪುತ್ರನಾದ ನಿನ್ನಲ್ಲಿ ಇಷ್ಟೊಂದು ಆವೇಶವೇ? ವಿನಾಕಾರಣ ಈ ಕೋಪವೇಕೆ ಲಕ್ಷ್ಮಣ? ವಿನಾಕಾರಣ ಅಲ್ಲ ಸಹೋದರ, ನನ್ನ ಕ್ರೋಧ ಆಕ್ರೋಶವೆಲ್ಲ ಸಕಾರಣವಾಗಿಯೇ ಇದೆ. ಇಲ್ಲ ಲಕ್ಷ್ಮಣ, ಮತ್ತೊಮ್ಮೆ ಆಲೋಚಿಸು. ಚಿಕ್ಕಂದಿನಿಂದ ಕಾಣುತ್ತಾ ಬಂದಿರುವ ನನ್ನ ಸೋದರ ಭರತನ ಗುಣ ಸ್ವಭಾವಗಳನ್ನು ಮತ್ತೆ ಪರ್ಯಾಲೋಚಿಸು. ಪ್ರಾಜ್ಞನಾದ ಅವನು ನಮಗೆ ಯಾವ ಅಹಿತವನ್ನು ಉಂಟು ಮಾಡುವುದಿಲ್ಲ ಎಂಬ ನಂಬಿಕೆ ನನಗಿದೆ. ಪ್ರೀತಿ ವಿಶ್ವಾಸಗಳನ್ನು ಬಳಸಬೇಕಾದ ಕಡೆ ಬಿಲ್ಲು ಬಾಣ ಖಡ್ಗಗಳನ್ನು ಬಳಸುವುದು ತರವಲ್ಲ ಲಕ್ಷ್ಮಣ. ಲಕ್ಷ್ಮಣ, ನಾನು ಅರಣ್ಯಕ್ಕೆ ಬಂದಿರುವುದು ತಂದೆಯವರು ಕೈಕೇಯಿ ದೇವಿಯವರಿಗೆ ಕೊಟ್ಟ ವಚನವನ್ನು ಪಾಲಿಸಲು. ನಾನಾಗಿ ತ್ಯಜಿಸಿ ಬಂದ ರಾಜ್ಯವನ್ನು ಪಡೆಯಲು ನನ್ನ ಪ್ರಿಯ ಸೋದರ ಭರತನನ್ನು ಕೊಂದರೆ ರಾಮ ರಾಜ್ಯ ಲೋಭದಿಂದ ಧರ್ಮಕ್ಕೆ ವಿರುದ್ಧವಾದ ಕಾರ್ಯವನ್ನೇ ಮಾಡಿದ್ದಾನೆ ಎಂದು ಲೋಕ ಆಡಿಕೊಳ್ಳುವುದಿಲ್ಲವೇ? ಅಂತಹ ರಾಜ್ಯದಿಂದ ನನಗೆ ಏನಾಗಬೇಕಾಗಿದೆ ಲಕ್ಷ್ಮಣ? ಅಂದರೆ ನೀನು ಸಿಂಹಾಸನವನ್ನು ಏರುವುದಿಲ್ಲವೇ? ಇಲ್ಲ ಲಕ್ಷ್ಮಣ, ನಾನು ಸಿಂಹಾಸನವನ್ನು ಏರುವುದಿಲ್ಲ. ಬಂಧು ಮಿತ್ರರ ವಿನಾಶದಿಂದ ಗಳಿಸುವ ಐಶ್ವರ್ಯ ವಿಷಯುಕ್ತ ಭಕ್ಷ್ಯವಿದ್ದಂತೆ. ನಾನದನ್ನು ಎಂದಿಗೂ ಪ್ರತಿಕ್ರಿಯಿಸಲಾರೆ. ನಾನು ನನ್ನ ಧನಸ್ಸಿನ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ, ನನ್ನ ವೈಯಕ್ತಿಕ ಸುಖ ಪ್ರತಿಷ್ಠೆಗಳಿಗಾಗಿ ನಾನು ಎಂದು ಏನನ್ನು ಬಯಸುವುದಿಲ್ಲ. ನಾನು ನನ್ನ ಸೋದರರ ವಿರುದ್ಧ ಎಂದು ಆಯುಧವನ್ನು ಎತ್ತುವುದಿಲ್ಲ. ಆದರೆ ಭರತ ನಮ್ಮನ್ನು ಸಂಹರಿಸಲು ಬಂದಿದ್ದರೆ? ಅದು ಬರೀ ನಿನ್ನ ಊಹೆ ಅಷ್ಟೇ ಲಕ್ಷ್ಮಣ. ಅದು ಖಂಡಿತ ಸತ್ಯವಾಗುವುದಿಲ್ಲ. ಭರತ ಕೇಕೆ ದೇಶದಿಂದ ಹಿಂದಿರುಗಿ ಬಂದು ನಾವು ವನವಾಸಕ್ಕೆ ಹೋಗಿದ್ದೇವೆ ಎಂಬ ವಾರ್ತೆ ತಿಳಿದು ನಮ್ಮನ್ನು ಕಾಣಲು ಕಾತುರದಿಂದ ಬಂದಿರುತ್ತಾನೆ. ನನಗೂ ಹಾಗೆ ಅನ್ನಿಸುತ್ತಿದೆ ಸ್ವಾಮಿ. ಹೌದು ದೇವಿ, ಅದೇ ಸತ್ಯ. ನಾನು ನನ್ನ ಸೋದರ ಭರತನ ಅಂತರಂಗವನ್ನು ಚೆನ್ನಾಗಿ ಬಲ್ಲೆ. ಬಹುಶಃ ಅವನು ಬಹಳ ನೊಂದು ತನ್ನ ಮಾತೆಯನ್ನೇ ನಿಂದಿಸಿ ತಂದೆಯವರ ಅಪ್ಪಣೆಯನ್ನು ಪಡೆದು ನೀನು ಯುವರಾಜನಾಗು ಎಂದು ಹೇಳಲು ಇಲ್ಲಿಗೆ ಬಂದಿರುತ್ತಾನೆ. ಅದೇ ಸತ್ಯವೆಂದು ನಿನಗೆ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತದೆ ಲಕ್ಷ್ಮಣ.
ರಾಮಚಂದ್ರ, ರಾಮಚಂದ್ರ, ಸೋದರ ರಾಮಚಂದ್ರ, ಸೋದರ, ಅಲ್ಲಿ ನೋಡು ಶತ್ರುಘ್ನ, ಅಲ್ಲಿ ನೋಡು, ಪಿತೃ ಸಮಾನನಾದ ನಮ್ಮ ರಾಮಚಂದ್ರ ಅಲ್ಲಿದ್ದಾನೆ ನೋಡು. ವೀರನಾದ ಮಹಾತ್ಮನಾದ ರಾಮಚಂದ್ರನು ಈ ನಿರ್ಜನವಾದ ಅರಣ್ಯದಲ್ಲಿರುವುದು ನನ್ನ ಕಾರಣದಿಂದಾಗಿ. ಶತ್ರುಘ್ನ, ನಮ್ಮ ಸೋದರರನ್ನು ಈ ಸ್ಥಿತಿಯಲ್ಲಿ ನೋಡಿ ನನಗೂ ಸಂಕಟವಾಗುತ್ತಿದೆ ಭರತ. ಭರತನ ಸಲುವಾಗಿ ರಾಮಚಂದ್ರನು ಸರ್ವಸ್ವವನ್ನು ತ್ಯಾಗ ಮಾಡಿ ಅರಣ್ಯಕ್ಕೆ ಹೋದನು ಎಂದು ಇಡೀ ಲೋಕವೇ ಕೂಗಿ ಹೇಳುತ್ತಿದೆಯಲ್ಲ. ಈ ಲೋಕ ನಿಂದನೆಗೆ ನೀನು ಹೊಣೆಯಲ್ಲ ಎಂಬುದು ರಾಮಚಂದ್ರನು ಅರ್ಥ ಮಾಡಿಕೊಂಡಿರುತ್ತಾನೆ ಭರತ. ನನ್ನ ಸೋದರ ರಾಮಚಂದ್ರನ ಪಾದಗಳಿಗೆ ಬಿದ್ದು ನಾನು ನಿರಪರಾಧಿ ಎಂದು ಪ್ರಾರ್ಥಿಸಿಕೊಳ್ಳಬೇಕು. ರಾಜ್ಯಸಭೆಯಲ್ಲಿ ಕುಳಿತು ಮಂತ್ರಿ ಸಾಮಂತರಿಂದ ಸೇವಿಸಲ್ಪಡುವ ರಾಮಚಂದ್ರ ಈ ಅರಣ್ಯದಲ್ಲಿ ಮೃಗ ಪಕ್ಷಿಗಳ ನಡುವೆ ಬದುಕಬೇಕಾಯಿತು. ರಾಜೋಚಿತವಾಗಿ ದಿವ್ಯಾಂಬರಗಳನ್ನು ಧರಿಸಬೇಕಾದ ನಮ್ಮ ಸೋದರ ನಾರುಮಡಿಯನ್ನ ಉಡಬೇಕಾಯಿತು. ಸದಾ ಚಂದನದಿಂದಲೇ ಲೇಪಿತವಾಗಿರಬೇಕಾದ ಅವನ ದೇಹ ಈಗ ಈ ಅರಣ್ಯದ ಧೂಳಿನಿಂದ ಮಲಿನವಾಗಿದೆ. ಇಷ್ಟಕ್ಕೆಲ್ಲ ನಾನೇ ಕಾರಣ ಸೋದರ, ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು. ನಿನ್ನ ಕಾರಣದಿಂದ ಅಲ್ಲ ಸೋದರ, ಪಿತೃವಾಕ್ಯ ಪರಿಪಾಲನೆಯ ಕಾರಣವಾಗಿ. ಆ ಪಿತೃವಾಕ್ಯ ಪರಿಪಾಲನೆಯ ಗುರಿ ನಾನೇ ಅಲ್ಲವೇ? ನನ್ನ ಸೋದರನ ಈ ಸಂಕಷ್ಟಗಳಿಗೆ ಕಾರಣವಾದ ನನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ಸೋದರ ರಾಮಚಂದ್ರ, ಲಕ್ಷ್ಮಣ, ರಾಮಚಂದ್ರ, ನನ್ನನ್ನು ಮನ್ನಿಸು, ನನ್ನನ್ನು ಮನ್ನಿಸು ಸೋದರ. ನಾನು ಮನ್ನಿಸಲು ನೀನು ಮಾಡಿದ ಅಪರಾಧವಾದರೂ ಏನು ಬರುತ್ತಾ? ನನ್ನದಲ್ಲದ ಅಪರಾಧಕ್ಕಾಗಿ ಅತ್ತಿಗೆ ಸೋದರ ಲಕ್ಷ್ಮಣನೊಂದಿಗೆ ನಿನ್ನನ್ನು ಈ ಕಾಡಿನಲ್ಲಿ ಈ ಅವಸ್ಥೆಯಲ್ಲಿ ನೋಡಬೇಕಾಯಿತು. ಇದಕ್ಕೆಲ್ಲ ದುಷ್ಟೆಯಾದ ಕೈಕೆಯೇ ಕಾರಣ. ನನ್ನ ಕಾರಣಕ್ಕಾಗಿ ನಿನಗೆ ಕಷ್ಟ ಪ್ರಾಪ್ತವಾಯಿತು. ನೀನು ನನ್ನನ್ನು ವಧಿಸಿದರೂ ಚಿಂತೆ ಇಲ್ಲ, ಅಥವಾ ನಾನೇ ನನ್ನ ಪ್ರಾಣವನ್ನು ನಿನ್ನ ಪಾದಗಳಿಗೆ ಅರ್ಪಿಸಿದರೂ ನನ್ನ ಪಾಪವು ಕಳೆಯದು.
ಭರತ, ಉದ್ವಿಗ್ನಾಗಬೇಡ. ಬಾ, ಕುಳಿತುಕೋ. ಸೋದರ, ನಾವು ಕೇಕೆಯಿಂದ ಅಯೋಧ್ಯೆಗೆ ಬರುವಷ್ಟರಲ್ಲೇ ಈ ಅನಾಹುತ ನಡೆದು ಹೋಗಿತ್ತು. ನೀವು ವನವಾಸಕ್ಕೆ ಹೊರಟಾಗಿತ್ತು. ನಿಮ್ಮನ್ನು ಕಾಣದೆ 14 ವರ್ಷ ನಮ್ಮಿಂದ ಕಳೆಯಲು ಸಾಧ್ಯವಾಗಲಿಲ್ಲ. ನಮಗೂ ಅದು ಸಂತೋಷದ ವಿಷಯವಲ್ಲ ಶತ್ರುಘ್ನ. ಆದರೆ ಕರ್ತವ್ಯದ ಅನಿವಾರ್ಯತೆಯಲ್ಲಿ ಸಹಿಸಿಕೊಳ್ಳಲೇಬೇಕು. ಅತ್ತಿಗೆ, ಲಕ್ಷ್ಮಣ, ಸೋದರ ರಾಮನನ್ನು ವನವಾಸದಲ್ಲೂ ಅನುಸರಿಸಿ ಬಂದ ನೀವೇ ಪುಣ್ಯವಂತರು. ಆಗ ನಾವು ಅಯೋಧ್ಯೆಯಲ್ಲಿ ಇದ್ದಿದ್ದರೆ ನಿಮ್ಮ ಜೊತೆಯಲ್ಲೇ ಬಂದು ಬಿಡುತ್ತಿದ್ದೆವು. ಭರತ, ಶತ್ರುಘ್ನ, ನಿಮ್ಮಿಬ್ಬರನ್ನು ಬಹಳ ಕಾಲದ ನಂತರ ನೋಡುತ್ತಿದ್ದೇನೆ. ನನ್ನ ಕಣ್ಣಿಗೆ ನೀವಿಬ್ಬರು ಬಡವಾದವರಂತೆ ಕಾಣುತ್ತಿರುವಿರಿ. ಅದಿರಲಿ, ನೀನೇಕೆ ಕಾಡಿಗೆ ಬಂದೆ ಭರತ? ತಂದೆಯವರು ಕುಶಲವೇ? ಅವರ ಅಪ್ಪಣೆಯನ್ನು ಪಡೆದು ಬಂದಿರುವೆ ತಾನೆ? ನಮ್ಮ ವಂಶದ ಪದ್ಧತಿಯಂತೆ ನೀನು ತಂದೆಯವರನ್ನು, ಗುರು ವಸಿಷ್ಠರನ್ನು ಗೌರವಿಸುತ್ತಾ ಪ್ರಜಾಕ್ಷೇಮದ ಕಡೆಗೆ ಗಮನ ಕೊಡುತ್ತಿರುವೆ ತಾನೆ? ನನ್ನ ಮಾತೆ ಕೌಸಲ್ಯ ದೇವಿಯವರು, ಲಕ್ಷ್ಮಣನ ಮಾತೆ ಸುಮಿತ್ರಾ ದೇವಿಯವರು, ನಿನ್ನ ಮಾತೆ ಕೈಕೇಯಿ ದೇವಿಯವರು ಕುಶಲವೇ? ಭರತ, ಶತ್ರುಘ್ನ, ನಿಮ್ಮಿಬ್ಬರನ್ನು ಕಂಡು ನನಗೆ ಸಂತೋಷವೇನೋ ಆಯಿತು. ಆದರೆ ನೀನು ನಿನ್ನ ರಾಜ್ಯ ಕಾರ್ಯವನ್ನು ಬಿಟ್ಟು ನನ್ನನ್ನು ಏಕೆ ಹುಡುಕಿಕೊಂಡು ಬಂದೆ? ಇದರಿಂದ ನಿನ್ನ ರಾಜಧರ್ಮ ಪಾಲನೆಗೆ ಭಂಗ ಬಂದಂತಾಗುವುದಿಲ್ಲವೇ? ಸೋದರ ರಾಮಚಂದ್ರ, ಧರ್ಮವಿಹೀನನಾದ ನನಗೆ ರಾಜಧರ್ಮವೆಲ್ಲಿಂದ ಬಂತು? ಅಂದರೆ ಜ್ಯೇಷ್ಠ ಪುತ್ರ ನೀನಿರುವಾಗ ಕನಿಷ್ಠ ಪುತ್ರ ಸಿಂಹಾಸನವನ್ನೇರಬಾರದು. ಇದು ನಮ್ಮ ಕುಲ ಪದ್ಧತಿ. ಎಷ್ಟೋ ವರ್ಷಗಳಿಂದ ನಡೆದು ಬಂದಂತ ಸಂಪ್ರದಾಯ. ಆ ಸಂಪ್ರದಾಯ ತಪ್ಪಲು ಕಾರಣನಾದ ನಾನು ಧರ್ಮದಿಂದ ದೂರವಾದಂತಾಗುವುದಿಲ್ಲವೇ? ಸೋದರ, ಹೊರಡು. ನೀನೀಗಲೇ ಹೊರಡು. ಈ ಕ್ಷಣವೇ ನೀನು ಅಯೋಧ್ಯೆಗೆ ಹೊರಡು. ಸಕಲ ಸಂಪತ್ಭರಿತವಾದ ಕೋಸಲ ರಾಜದ ಮಹಾರಾಜನಾಗಿ ಪಟ್ಟಾಭಿಷಿಕ್ತನಾಗು. ಭರತ, ನೀನು ಮತ್ತೊಮ್ಮೆ ಧರ್ಮಕ್ಕೆ ವಿರುದ್ಧವಾದ ಮಾತುಗಳನ್ನೇ ಆಡುತ್ತಿರುವೆ. ಅಯೋಧ್ಯೆಯಲ್ಲಿ ಮಹಾರಾಜರಿದ್ದಾರೆ. ನೀನು ಯುವರಾಜನಾಗಿ ರಾಜ್ಯ ಪರಿಪಾಲನೆ ಮಾಡಬೇಕು. ನನ್ನನ್ನು ಹೀಗೆ ಬಾ ಎಂದು ಕರೆಯುವುದು ತರವಲ್ಲ. ಸೋದರ ರಾಮಚಂದ್ರ, ತಂದೆಯವರು ಏನಾಯ್ತು ಭರತ? ನಮ್ಮ ತಂದೆಯವರಿಗೆ ಏನಾಯ್ತು? ರಾಮಚಂದ್ರ, ತಂದೆಯವರು ದಿವಂಗತರಾದರು. ನಾವು ಅಯೋಧ್ಯೆಗೆ ಬರುವ ಮೊದಲು ನೀನು, ಲಕ್ಷ್ಮಣ, ಅತ್ತಿಗೆ ವನವಾಸಕ್ಕೆ ಹೊರಟು ಹೋದ ಆಘಾತವನ್ನು ಸಹಿಸಿಕೊಳ್ಳಲಾಗದೆ ತಂದೆಯವರು ಕುಸಿದು ಹೋದರು. ಪುತ್ರ ವಿಯೋಗದ ದುಃಖ ಅವರನ್ನು ಬಲಿ ತೆಗೆದುಕೊಂಡು ಬಿಟ್ಟಿತು. ತಂದೆಯೇ, ಸೋದರ ರಾಮಚಂದ್ರ, ಅಕ್ಕರೆಯ ಪುತ್ರ ನೀಡುವ ತರ್ಪಣ ಪಿತೃಲೋಕದಲ್ಲಿ ಅಕ್ಷಯವಾದ ಫಲವನ್ನು ನೀಡುವುದೆಂದು ಹೇಳುತ್ತಾರೆ. ನೀನು ನಮ್ಮ ತಂದೆಯವರಿಗೆ ಪರಮ ಪ್ರಿಯನಾದ ಪುತ್ರ. ಅವರು ಕಡೆಯ ಕ್ಷಣದಲ್ಲೂ ನಿನ್ನನ್ನೇ ನೆನೆಯುತ್ತಿದ್ದರು. ನಿನ್ನ ಸ್ಮರಣೆಯಲ್ಲಿ ಅವರು
ಪರಲೋಕಕ್ಕೆ ಹೊರಟು ಹೋದರು. ನೀನು ಕೊಡುವ ತರ್ಪಣ ಅವರಿಗೆ ಮೋಕ್ಷವನ್ನು ನೀಡುತ್ತ. ತಂದೆಯೇ, ಇದೇನಾಗೋಯಿತು? ಪ್ರಭು, ಯಾವುದೋ ಗಹನವಾದ ಚಿಂತೆಯಲ್ಲಿ ಮುಳುಗಿರುವಂತಿದೆ. ಯಾವ ಚಿಂತೆ ಪ್ರಭು? ದೇವಿ, ನಾನು ನಮ್ಮ ಬೀಗರಾದ ದಶರಥ ಮಹಾರಾಜರ ಕುರಿತು ಚಿಂತಿಸುತ್ತಿದ್ದೆ. ಅವರು ಇಲ್ಲಿಗೆ ಸ್ವಯಂವರಕ್ಕೆ ಬಂದಾಗಿನ ಸಂದರ್ಭವನ್ನು ನೆನಪು ಮಾಡಿಕೊಳ್ಳುತ್ತಿದ್ದೆ. ಅದು ಸಂತೋಷದ ನೆನಪೇ ಸರಿ. ನಮ್ಮ ಪುತ್ರಿಯರು ದಶರಥ ಮಹಾರಾಜರಂತಹ ಹಿರಿಮೆ ಗರಿಮೆಗಳ ಧರ್ಮಾತ್ಮರ ಅರಮನೆಯನ್ನು ಸೇರಿದರು. ಹೌದು ದೇವಿ, ನಮ್ಮ ಪುತ್ರಿಯರಿಗೆ ಅದಕ್ಕಿಂತ ಉತ್ತಮವಾದ ಸಂಬಂಧ ದೊರಕುತ್ತಿರಲಿಲ್ಲ. ಅದಿರಲಿ ಪ್ರಭು, ಈಗೇಕೆ ದಶರಥ ಮಹಾರಾಜರನ್ನು ನೆನಪಿಸಿಕೊಳ್ಳುತ್ತಿರುವಿರಿ? ಏಕೆಂದರೆ ಇನ್ನು ಮುಂದೆ ದಶರಥ ಮಹಾರಾಜರನ್ನು ನಾವು ನೆನಪಿನಲ್ಲಿ ಮಾತ್ರ ಕಾಣಲು ಸಾಧ್ಯ. ಪ್ರಭು, ಹೌದು ದೇವಿ, ದಶರಥ ಮಹಾರಾಜರು ಸ್ವರ್ಗಸ್ಥರಾದರು. ಇಂತಹ ಒಂದು ದುರ್ವಾರ್ತೆಯನ್ನು ಕೇಳುತ್ತೇನೆ ಎಂದು ನಾನು ನನ್ನ ಕನಸಿನಲ್ಲೂ ಊಹೆ ಮಾಡಿರಲಿಲ್ಲ. ಭರತ, ತಂದೆಯು ಕಾಲವಾದ ಮೇಲೆ ನಾನು ಅಯೋಧ್ಯೆಗೆ ಬಂದು ಏನು ಮಾಡಲಿ? ರಾಜಶ್ರೇಷ್ಠರಾದ ದಶರಥ ಮಹಾರಾಜರಿಲ್ಲದ ಅಯೋಧ್ಯೆಯನ್ನು ಮತ್ತಾರು ರಕ್ಷಿಸುತ್ತಾರೆ ಭರತ? ಅಂತಹ ಪುಣ್ಯಾತ್ಮರಿಗೆ ಪುತ್ರನಾಗಿ ನಾನು ಜನಿಸಿದರೂ ಏನು ಪ್ರಯೋಜನವಾಗಲಿಲ್ಲವಲ್ಲ. ನನ್ನ ಜನ್ಮವೇ ವ್ಯರ್ಥವಾಗಿ ಹೋಯಿತು. ನನ್ನ ವಿಯೋಗದ ದುಃಖದಿಂದಲೇ ಮರಣ ಹೊಂದಿದ ನನ್ನ ತಂದೆಯವರಿಗೆ ಉತ್ತರ ಕ್ರಿಯೆಯನ್ನು ಮಾಡಲಾಗದ ನನ್ನ ದೌರ್ಭಾಗ್ಯಕ್ಕೆ ಎಣೆಯೇ ಇಲ್ಲ. ಸೋದರ ರಾಮಚಂದ್ರ, ಈಗ ಎಷ್ಟು ದುಃಖಿಸಿದರು ಪೂಜ್ಯ ತಂದೆಯವರು ಮರಳಿ ಬರುವುದಿಲ್ಲ. ಆದರೆ ತಂದೆಯವರ ಪ್ರಿಯ ಪುತ್ರನಾದ ನೀನು ಅವರಿಗೆ ಕೊಡುವ ತರ್ಪಣ ತಂದೆಯವರಿಗೆ ಪ್ರಿಯವಾಗುತ್ತದೆ. ಭರತ, ನೀನು ಪುಣ್ಯಶಾಲಿ. ಶತ್ರುಘ್ನನೊಡನೆ ನೀನು ತಂದೆಯವರಿಗೆ ಸಂಸ್ಕಾರವನ್ನು ನೆರವೇರಿಸಿದೆ. ಈಗ ತಂದೆಯವರು ನಮಗೆ ನೆನಪಾಗಿ ಉಳಿದು ಬಿಟ್ಟರು. ಆದರೆ ದಶರಥ ಮಹಾರಾಜರಿಲ್ಲದ ಅಯೋಧ್ಯೆಯನ್ನು ನಾನು ನನ್ನ ವನವಾಸವನ್ನು ಮುಗಿಸಿಕೊಂಡು ಬಂದ ಮೇಲೂ ಪ್ರವೇಶ ಮಾಡಲಾರೆ. ಬೇಡ ಸೋದರ, ಬೇಡ. ಅಂತಹ ನಿರ್ಧಾರ ಮಾಡಬೇಡ. ನೀನು ಅಯೋಧ್ಯೆಗೆ ಬರಲೇಬೇಕು. ಏಕೆ ಬರಲಿ ಶತ್ರುಘ್ನ, ಏಕೆ ಬರಲಿ? 14 ವರ್ಷಗಳ ಕಾಲ ನನ್ನ ವನವಾಸವನ್ನು ಮುಗಿಸಿಕೊಂಡು ಬಂದ ಮೇಲೆ ನನಗೆ ಧರ್ಮ ಅಧರ್ಮಗಳ ತಿಳುವಳಿಕೆಯನ್ನು ಯಾರು ನೀಡುವವರು? ಇಲ್ಲ. ಅವರ ಮಧುರವಾದ ಮಾತುಗಳಿಲ್ಲದ, ಅವರ ಪ್ರೀತಿಯ ಸ್ಪರ್ಶವಿಲ್ಲದ ಅಯೋಧ್ಯೆ ನನಗೆ ಬೇಡ. ಸೀತೆ, ನಿನ್ನ
ನನ್ನನ್ನು ಸದಾ ಅಕ್ಕರೆಯಿಂದ ಕಾಣುತ್ತಿದ್ದ ತಂದೆಯವರು ನಿನ್ನ ಮಾವ ದಶರಥ ಮಹಾರಾಜ ಇನ್ನಿಲ್ಲ. ಲಕ್ಷ್ಮಣ, ನನ್ನೊಂದಿಗೆ ನೀನು ಕೂಡ ತಂದೆ ಇಲ್ಲದ ತಬ್ಬಲಿ ಆಗಿಬಿಟ್ಟೆ ಅಲ್ಲ. ಲಕ್ಷ್ಮಣ, ಹಿಪ್ಪೆ ಕಾಯಿಂದ ಸಿದ್ಧಪಡಿಸಿದ ಹಿಂಡಿಯನ್ನು, ಮಡಿಯಾದ ನಾರು ವಸ್ತ್ರವನ್ನು ತೆಗೆದುಕೊಂಡು ಬಾ. ತಂದೆಯವರಿಗೆ ಜಲತರ್ಪಣವನ್ನು ಸಲ್ಲಿಸಲು ನಾವು ನದಿಗೆ ಹೊರಡೋಣ. हे ताता, तुभ्यमे तद्भवतु. ತಂದೆ, ಈ ತೀರ್ಥವನ್ನು ನಿಮಗೆ ಅರ್ಪಿತವಾಗಲಿ. ರಾಜಶ್ರೇಷ್ಠನೇ, ನಾನು ಸಮರ್ಪಿಸುವ ನಿರ್ಮಲವೂ ಕ್ಷಮರಹಿತವೂ ಆದ ಈ ಜಲತರ್ಪಣವು ನಿಮಗೆ ಪಿತೃಲೋಕದಲ್ಲಿ ದೊರಕಲಿ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಅಮಾತ್ಯರೇ, ವಿಷಯವೇನಾದರೂ ತಿಳಿಯಿತೆ? ಅಯೋಧ್ಯೆಯಲ್ಲಿ ರಾಜಪುತ್ರರಾಗಲಿ ರಾಜಮಾತೆಯರಾಗಲಿ ಇಲ್ಲವೆಂಬ ಸುದ್ದಿ ಬಂದಿದೆ ಪ್ರಭು. ಏನು? ಅಯೋಧ್ಯೆಯಲ್ಲಿ ಯಾರೂ ಇಲ್ಲವೇ? ಅವರೆಲ್ಲ ಎಲ್ಲಿಗೆ ಹೋದರು ಮಂತ್ರಿಗಳೇ? ಚದುರಂಗ ಬಲ ಸಹಿತ ಭರತ ಮತ್ತು ಶತ್ರುಘ್ನರು ಚಿತ್ರಕೂಟದಲ್ಲಿರುವ ಸೀತಾರಾಮ ಲಕ್ಷ್ಮಣರನ್ನು ನೋಡಲು ಹೋಗಿದ್ದಾರೆ. ಚಿತ್ರಕೂಟವೆಂದರೆ ಅದು ಅರಣ್ಯ ಪ್ರದೇಶವಲ್ಲವೇ? ಸೀತಾರಾಮ ಲಕ್ಷ್ಮಣರು ಅಲ್ಲೇನು ಮಾಡುತ್ತಿದ್ದಾರೆ? ಪ್ರಭು, ಇದಕ್ಕೆ ಕುಟುಂಬ ಕಲಹ ಕಾರಣವೇ? ದಶರಥ ಮಹಾರಾಜರ ಅರಮನೆಯಲ್ಲಿ ಕುಟುಂಬ ಕಲಹಕ್ಕೆ ಅವಕಾಶವಿಲ್ಲ. ತಂದೆ, ತಾಯಿ, ಪುತ್ರರೆಲ್ಲರೂ ಆದರ್ಶವಾದಿಗಳು. ಅಭಿಪ್ರಾಯ ಭೇದಕ್ಕೆ ಅವಕಾಶವಿಲ್ಲವೆಂದ ಮೇಲೆ ಕಲಹವಾಗಲು ಸಾಧ್ಯವೇ ಇಲ್ಲದೆ. ಹಾಗಿದ್ದರೆ ಸೀತೆ ರಾಮ ಲಕ್ಷ್ಮಣರು ಚಿತ್ರಕೂಟಕ್ಕೆ ಹೋಗಲು ಕಾರಣವೇನು? ಅದೊಂದು ದುರಂತ ಕಥೆ ಮಹಾರಾಜರು. ತಾವು ಕೇಳಿದರೆ ಖಂಡಿತ ದುಃಖಿಸುತ್ತೀರಿ. ಸುಖವೋ ದುಃಖವೋ ತಿಳಿದು ಬಂದ ವಿಷಯವನ್ನು ತಿಳಿಸಿ. ದುಃಖವಾಗುವುದೆಂದು ಸತ್ಯವನ್ನು ಮರೆಮಾಚಲು ಸಾಧ್ಯ. ಅದೇನಾಯಿತೆಂದರೆ, ಅನ್ಯಾಯ. ಮಗಳೇ ಸೀತೆ, ಸುಕುಮಾರಿಯಾದ ನಿನಗೆ ವನವಾಸವೇ 14 ವರ್ಷಗಳ ಕಾಲ ಅರಣ್ಯದಲ್ಲಿ ನೀನು ಹೇಗೆ ತಾನೇ ವಾಸ ಮಾಡುವೆ? ಹೇಗಿರುವೆ
ಮಾಡದ ಅಪರಾಧಕ್ಕೆ ಇಂತಹ ಕಠಿಣ ಶಿಕ್ಷೆಗೆ ಗುರಿಯಾಗಬೇಕೆ? ಸುಖದಿಂದ ಬೆಳೆದ ನಮ್ಮ ಸೀತೆ ಅರಣ್ಯದ ಕಷ್ಟಗಳನ್ನು ಹೇಗೆ ಸಹಿಸುವಳು? ಅಯ್ಯೋ ಮಹಾಪ್ರಭು, ನಾನೀಗಲೇ ಸೀತಾರಾಮರನ್ನು ನೋಡಲೇಬೇಕು. ಇಲ್ಲದಿದ್ದರೆ ನನ್ನ ಜೀವ ನಿಲ್ಲುವುದಿಲ್ಲ ಪ್ರಭು. ದೇವಿ, ನಾವು ಕೂಡಲೇ ಚಿತ್ರಕೂಟಕ್ಕೆ ಹೊರಡೋಣ. ಅಮಾತ್ಯರೇ, ಸೈನ್ಯಕ್ಕೆ ಸಿದ್ಧಪಡಿಸಿ. ಅಪ್ಪಣೆ ಪ್ರಭು. ಅಯ್ಯೋ ಭಗವಂತ, ಈ ದೃಶ್ಯವನ್ನು ನೋಡಲು ನನ್ನನ್ನು ಬದುಕಿಸಿರುವೆ. ಚಿನ್ನ ಬೆಳ್ಳಿಗಳಿಂದ ಕೂಡಿದ, ಅಮೃತ ಶಿಲೆಯ ಹಾಸುಗಲ್ಲುಗಳಿಂದ ಕೂಡಿದ ಅರಮನೆಯಲ್ಲಿ ವಾಸಿಸಬೇಕಾದ ನನ್ನ ಪುತ್ರ ಇಂದು ಧೂಳಿನಂತೆ ಈ ಚಿಕ್ಕ ಕುಟೀರದಲ್ಲಿ ವಾಸಿಸುವಂತಾಯಿತಲ್ಲ. ಇದನ್ನು ನೋಡಲು ನಾನು ಬದುಕಿರುವುದಿಲ್ಲ. ಅಕ್ಕ, ಸಮಾಧಾನ ಮಾಡಿಕೊ. ನಾವೀಗ ಬಂದಿರುವುದು ರಾಮಚಂದ್ರನನ್ನು ನೋಡುವುದಕ್ಕೆ, ಅವನ ಈ ದುಸ್ಥಿತಿಯನ್ನು ಕಳೆದು ಅವನನ್ನು ಮರಳಿ ಅಯೋಧ್ಯೆಗೆ ಕರೆದೊಯ್ಯುವುದಕ್ಕೆ. ದುಃಖ ನಿವಾರಣೆಯ ಸಂದರ್ಭದಲ್ಲಿ ಸಂಕಟ ಪಡಬಾರದು. ಸಮಾಧಾನ ಮಾಡಿ. ನಿನ್ನ ಮಾತು ನಿಜ ಸುಮಿತ್ರೆ, ನಿನ್ನ ಮಾತು ನಿಜ. ನನ್ನ ರಾಮನನ್ನು ಕಾಣುವ ಭಾಗ್ಯವಾದರೂ ನನಗೆ ದೊರೆಯುತ್ತಲ್ಲ, ಅಷ್ಟೇ ನನಗೆ ಸಾಕು. ಅದು ನನಗೆ ಸಾಕು. ಸಹೋದರಿ ಕೌಸಲ್ಯ, ಸಹೋದರಿ ಸುಮಿತ್ರ, ಸೀತಾ ರಾಮ ಲಕ್ಷ್ಮಣರ ಈ ದುರಾವಸ್ಥೆಗೆ ಕಾರಣಳಾದ ನಾನೇ ಅವರು ಹಿಂದಿರುಗಿ ಬರುವಂತೆ ಶಕ್ತಿ ಮೀರಿ ಪ್ರಯತ್ನ ಪಡುತ್ತೇನೆ.
ನನ್ನ ಎಲ್ಲಾ ಮಾತೆಯರನ್ನು ನಾನಿರುವ ಕಡೆ ನೋಡುತ್ತಿದ್ದೇನೆ. ನನ್ನ ಭಾಗ್ಯವೇ ಭಾಗ್ಯ. ಇದು ನನ್ನ ಜೀವನದ ಅತ್ಯಂತ ಸಂತೋಷದ ದಿನ. ರಾಮ, 14 ವರ್ಷಗಳು ನಿನ್ನನ್ನು ಕಾಣುವುದೇ ಇಲ್ಲ ಎಂದುಕೊಂಡಿದ್ದೆ. ಆದರೆ ಭರತನಿಂದಾಗಿ ಕಾಣುವಂತಾಯಿತು. ನನ್ನ ಹೋದ ಜೀವ ಮತ್ತೆ ಬಂದಂತಾಯಿತು. ಮಾತೆ, ನಾವು ಅಯೋಧ್ಯೆಯಿಂದ ಹೊರಟಾಗಲಿಂದ ನಿಮ್ಮೆಲ್ಲರ ಹಿತಚಿಂತನೆ ಮಾಡುತ್ತಿದ್ದೆ. ಆದರೆ ತಮ್ಮೆಲ್ಲರನ್ನು ಇಷ್ಟು ಬೇಗ ಸಂದರ್ಶಿಸುತ್ತೇನೆ ಎಂದು ನಾನು ಅಂದುಕೊಂಡಿರಲಿಲ್ಲ. ಲಕ್ಷ್ಮಣ, ವನವಾಸಕ್ಕೆ ಬರುವ ಅನಿವಾರ್ಯತೆ ನಿನಗಿಲ್ಲದಿದ್ದರೂ ಸೋದರನ ಪ್ರೇಮಕ್ಕಾಗಿ ನನ್ನ ರಾಮನನ್ನು ಹಿಂಬಾಲಿಸಿಕೊಂಡು ಬಂದೆ. ರಾಮನ ಸೇವೆಗೆ ನೀನಾದರೂ ಇರುವೆಯಲ್ಲ ಎಂಬ ಸಮಾಧಾನ ನನಗಿದ್ದರೂ ಊರ್ಮಿಳೆಯನ್ನು ನೆನೆಸಿಕೊಂಡರೆ ನನಗೆ ದುಃಖವಾಗುತ್ತದೆ. ಮಾತೆ, ನಿಮ್ಮ ಕ್ಷೇಮಕ್ಕಾಗಿ ಅಯೋಧ್ಯೆಗೆ ಮರಳು ಎಂದು ರಾಮಚಂದ್ರ ಹೇಳಿದರು. ಅದನ್ನು ಕೇಳದೆ ನಾನು ಇಲ್ಲೇ ಉಳಿದು. ನಿನ್ನ ನಿರ್ಧಾರ ಸರಿಯಾಗಿದೆ ಕುಮಾರ. ನಮ್ಮ ಕ್ಷೇಮಕ್ಕಾಗಿ ಅರಮನೆಯಲ್ಲಿರುವುದಕ್ಕಿಂತ ಸೀತಾರಾಮರ ಕ್ಷೇಮಕ್ಕಾಗಿ ನೀನು ಅರಣ್ಯದಲ್ಲಿರುವುದೇ ಸರಿ. ನನ್ನ ಅತ್ತೆಯವರ ಸೇವೆ ಮಾಡುವ ಭಾಗ್ಯ ತಪ್ಪಿತ್ತಲ್ಲ ಎಂಬ ವಿಷಾದ ನನ್ನಲ್ಲಿತ್ತು. ಈಗ ನಿಮ್ಮನ್ನೆಲ್ಲ ಕಂಡು ಸ್ವಲ್ಪ ಸಮಾಧಾನವಾಯಿತು. ಸೀತೆ, ಜನಕನ ಪುತ್ರಿಯಾಗಿ, ದಶರಥನ ಸೊಸೆಯಾಗಿ, ನನ್ನ ರಾಮನ ಸತಿಯಾಗಿ ಈ ವನವಾಸವನ್ನು ಹೇಗೆ ಸಹಿಸುತ್ತಿರುವೆ? ಕಮಲದಂತೆ ಇರುವ ನನ್ನ ಮುಖ ಬಾಡಿ ಹೋಗಿರುವುದನ್ನು ಕಂಡು ನನ್ನ ಕರುಳೇ ಕಿತ್ತು ಬರುತ್ತಿದೆ. ಬೇಡ ಮಾತೆ, ನೀವು ದುಃಖಿಸಬಾರದು. ಈ ಕಷ್ಟ ಕಾರ್ಪಣ್ಯಗಳೆಲ್ಲ ತಾತ್ಕಾಲಿಕ. ಬಹುಬೇಗನೆ ನಿಮ್ಮ ದುಃಖದ ಕಾರ್ಮೂಡ ಸರಿದು ಸಂತೋಷದ ಪೂರ್ಣಚಂದ್ರ ಕಾಣಿಸುತ್ತಾನೆ. ಮಾರೀಚ, ಮಹಾಪ್ರಭು, ನನಗೆ ಅಚ್ಚರಿಯಾಗುತ್ತಿದೆ. ಆ ಅಧಿಕ ಪ್ರಸಂಗಿ ಕುಬೇರ ಅಲಕಾಪುರಿಯ ಅರಮನೆಯಲ್ಲಿ ತಲೆಮರೆಸಿಕೊಂಡಿದ್ದಾನೋ ಅಥವಾ ನನಗೆ ಹೆದರಿ ಲಂಕೆಯನ್ನು ಬಿಟ್ಟು ಓಡಿದ ಹಾಗೆ ಈ ಅಲಕಾಪುರಿಯನ್ನು ಬಿಟ್ಟು ಪಲಾಯನ ಮಾಡಿದ್ದಾನೋ ಹೇಗೆ? ಪ್ರಭು, ಚಂಡಮಾರುತದಂತೆ ಅಲಕಾಪುರಿಯನ್ನು ನಮ್ಮ ಸೈನ್ಯವು ಮುತ್ತಿದಾಗ ಅವರ ಬಹುತೇಕ ಸೈನ್ಯವು ನಾಶವಾಗಿ ಹೋಗಿದೆ. ಉಳಿದವರು ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ಈ ಹೊತ್ತಿಗೆ ಆ ಕುಬೇರನ ಜಂಘಾಬಲವು ಉಡುಗಿ ಹೋಗಿರುತ್ತದೆ. ಅವನ ಪಡೆಯು ಪುಡಿ ಪುಡಿಯಾದರೂ ನನ್ನೆದುರು ಗಡಗಡನೆ ನಿಂತು ಮಂಡಿಯೂರು ಬೇಡುವುದನ್ನು ಬಿಟ್ಟು ಈ ಕುಬೇರನು ಎಲ್ಲಿಗೆ ಹೋಗಿದ್ದಾನೆ? ಪಲಾಯನ ಮಾಡಿ ಕೈಲಾಸಪತಿಯ ಶರಣಾಗಿದ್ದಾನೋ ಹೇಗೆ? ಎಲ್ಲವೋ ದುರಹಂಕಾರಿ ದಶಕಂಠ, ನಮ್ಮ ಕುಬೇರ ಪ್ರಭುಗಳು ನಿನ್ನನ್ನು ನೋಡಿ ಎಲ್ಲಿಯೂ ಅಡಗಿ ಕುಳಿತಿಲ್ಲ. ಅನಾಚಾರ, ಸಹೋದರ ದ್ರೋಹಿಗಳಿಂದ ಅಧರ್ಮಿಯಾದ ನಿನ್ನ ಜೊತೆ ಯುದ್ಧ ಮಾಡುವುದು ಅವರಿಗೆ ಶೋಭೆಯಲ್ಲ. ನಿನ್ನಂತಹ ಪಾತಕಿಯನ್ನು ಸೋಲಿಸಲು ಕುಬೇರ ಪ್ರಭುಗಳೇಕೆ ಬೇಕು? ಅವರ ಸೇವಕನಾದ ಈ ಮಣಿಭದ್ರನೇ ಸಾಕು. ಮೊದಲು ನನ್ನ ಜೊತೆ ಯುದ್ಧ ಮಾಡಿ ಗೆದ್ದು ನಿನ್ನ ಜೀವ ಉಳಿಸಿಕೋ ನೋಡೋಣ. ಏನು? ನೀನು ನನ್ನೊಡನೆ ಯುದ್ಧ ಮಾಡುತ್ತೀಯ? ಯೋಗ್ಯತೆಗೆ ಮೀರಿ ಮಾತನಾಡುತ್ತಿರುವ ನಿನ್ನನ್ನು ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡುತ್ತೇನೆ. ಪ್ರಭು, ಸೋದರನೊಡನೆ ಹೋರಾಡಲು ಬಂದು ಈ ಸೇವಕನೊಡನೆ ಕಾದಾಡಿದ ಎಂಬ ಅಪಕೀರ್ತಿ ತಮಗೇಕೆ? ಅಂದರೆ ನನ್ನನ್ನು ಕೆಣಕುತ್ತಿರುವ ಈ ಕೂಳನನ್ನು ನೀನು ಸಂಹಾರ ಮಾಡುವೆಯ ಮಾರೀಚ? ಪ್ರಭು, ಇವನು ನನ್ನ ಘನತೆಗೂ ತಕ್ಕವನಲ್ಲ. ಇವನನ್ನು ಸಂಹರಿಸಲು ನಮ್ಮ ಧೂಮ್ರಾಕ್ಷನೇ ಸಾಕು. ಧೂಮ್ರಾಕ್ಷ, ಏನಪ್ಪಣೆ ಪ್ರಭು? ನಿನ್ನ ಪರಾಕ್ರಮದಿಂದ ಈ ದುರನನ್ನು ಈಗಲೇ ಸಂಹರಿಸು. ಓಹೋ, ಅದೆಷ್ಟರ ಮಹಾ ಕೆಲಸ!
ಏ ಯಕ್ಷ ಕುನ್ನಿ, ಬಾರೋ ಬಾ, ಬಂದು ನನ್ನ ಈ ಆಯುಧದ ರುಚಿಯ ನೋಡು ಬಾ. ಓಡಿ ಹೋದ ಮಾತಿನಲ್ಲಿ ಮಹಾಪರಾಕ್ರಮ ಎಂದು ತೋರಿಸಿದ ಮಣಿಭದ್ರ ಓಡಿ ಹೋದ.